ರಾತ್ರಿ ತುಂಬಾನೇ ಸುಂದರವಾಗಿತ್ತು. ತಾನ್ ಪ್ರೀತಿಸೋ ಹುಡುಗನ್ ಜೊತೆ ಸ್ವಾತಿ ಹೋಟೆಲ್ ರೂಮ್ ತಲುಪಿದ್ಲು. ಅವತ್ತು ಆ ಹೋಟೆಲಲ್ಲಿ ಇಬ್ರು ಪ್ರೀತಿಲ್ ಮುಳುಗೋಗಿದ್ರು. ಸ್ವಾತಿ ಆ ವ್ಯಕ್ತಿನ ತನ್ನ ಹತ್ರ ಕರ್ಕೊಂಡ್ಲು. ಮೊದಲನೇ ಸಲ ಸ್ವಾತಿಗೆ ತಾನ್ ಪ್ರೀತಿಸೋ ಹುಡುಗ ತನ್ನನ್ನ ತನ್ಗಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ ಅನ್ನಿಸ್ತು. ಸ್ವಾತಿಗೆ 7 ತಿಂಗಳಾಗಿತ್ತು. ತನ್ನ ಮತ್ತೆ ಯುವಿ ಮಧ್ಯೆ ನಡೆದಿದ್ದನ್ನೆಲ್ಲ ಸ್ವಾತಿಯಿಂದ ಮರೆಯೋಕೆ ಆಗ್ತಿರ್ಲಿಲ್ಲ. ಯುವಿ ಇವತ್ತು ಆಸ್ಟ್ರೇಲಿಯಾದಿಂದ ಬರ್ತಿದ್ದ. ಮಗು ಅಪ್ಪ ಬರ್ತಿದ್ದಾರೆ ತಾನೆ? ಸ್ವಾತಿ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಟೋಕ್ ಶುರುವಾಯ್ತು. 7 ತಿಂಗಳಿಂದ ಅವಳಿಗಿದ್ದಿದ್ ಒಂದೇ ಯೋಚನೆ, ಏನೋ ಹೇಳ್ಬೇಕು ಅಂತಿದ್ದೆ. ತನ್ನ ಪ್ರೆಗ್ನೆನ್ಸಿ ವಿಷಯ ಕೇಳಿ ಯುವಿಗೆ ಖುಷಿ ಆಗತ್ತಾ? ನೆನ್ಪಿದ್ಯಾ ನೀನ್ ಇಂಡಿಯಾದಲ್ಲಿದ್ದಾಗ ಪಾರ್ಟಿ ಆದ್ಮೇಲೆ? ಸ್ವಾತಿ, ನಿಂಗೀಗ 7ನೇ ತಿಂಗಳು. ನಿನ್ನ ಆರೋಗ್ಯ ಜೊತೆ ಮಗು ಆರೋಗ್ಯನ ಚೆನ್ನಾಗಿ ನೋಡು. ಸಮಯ ಮೀರ್ತಿತ್ತು. ಯುವಿ ಹತ್ರ ಹೇಗ್ ಮದ್ವೆ ವಿಷಯ ಮಾತಾಡೋದು ಅನ್ನೋದೇ ಸ್ವಾತಿ ಮನ್ಸಲ್ ಕುರಿತಿತ್ತು. ಏನೋ ಹೇಳ್ಬೇಕು ಅಂತಿದ್ದೆ. ಮಗುವಿನ ಫಾದರ್ ಬಂದ್ರು ಅಂದ್ರೆ ಅವರಿಗೂ ಡೀಟೇಲ್ ಆಗಿ ಸಜೆಷನ್ಸ್ ಕೊಡ್ತೀವಿ. ಒಬ್ಳೇ ಈ ವಿಷಯನ ಮ್ಯಾನೇಜ್ ಮಾಡೋದನ್ನ ಯೋಚನೆ ಮಾಡಿ ಸ್ವಾತಿಗೆ ತುಂಬಾ ಕಷ್ಟ ಆಗ್ತಿತ್ತು. ಅವಳು ಇವತ್ತೇ ಯುವಿ ಹತ್ರ ಎಲ್ಲಾನೂ ಹೇಳ್ಬೇಕು ಅಂತಿದ್ಲು. ನಿಶಾ, ನಿನಗ್ ತಲೆ ಕೆಟ್ಟಿದ್ಯಾ? ಯಾಕೆ? ನಿಂಗೇನನ್ಸ್ತು? ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ಇರೋ ಈ ಮಗನ ಸಾಯಿಸ್ತೀನಾ? ಏನ್ ಹೇಳ್ತಿದ್ಯಾ ನೀನು? ಸ್ವಾತಿ, ನಿಂಗ್ ನಿಜವಾಗ್ಲೂ ಅನ್ಸುತ್ತಾ ನೀನ್ ಅವತ್ ರಾತ್ರಿ ಯುವಿ ಜೊತೆ ಇದ್ದೆ ಅಂತ? ಕುಡಿದ್ ನಶೆಲಿ ಬೇರೆ ಯಾರ ಜೊತೆನೋ ಬೆಡ್ ಶೇರ್ ಮಾಡಿ ಈ ಮಗುಗ್ ತಾಯಿಯಾಗಿ ಯುವಿನೇ ತಂದೆ ಅಂತ ಹೇಗ್ ಹೇಳ್ತ್ಯಾ? ನಿಶಾ, ನೀನ್ ಏನ್? ಸ್ವಾತಿ, ಜಸ್ಟ್ ಸ್ಟೇ ಅವೇ ಫ್ರಮ್ ಯುವರಾಜ್. ನಿಶಾ ಮಾತ್ ಕೇಳಿ ಸ್ವಾತಿಗೆ ಬಹಳಾನೇ ಬೇಜಾರಾಯ್ತು. ನಿಶಾ ಹೇಳಿದ್ದೆಲ್ಲ ಸತ್ಯನಾ? ಹಾಗಾದ್ರೆ ಸ್ವಾತಿ ಅವತ್ತು ಯುವಿ ಜೊತೆ ಇರ್ಲಿಲ್ವಾ? ಅಂದ್ಮೇಲೆ ಅವತ್ತವಳ ಜೊತೆ ಇದ್ದ ಆ ವ್ಯಕ್ತಿ ಯಾರು? ಆ ಮಗುವಿನ ಭವಿಷ್ಯ ಏನಾಗಬಹುದು? ಮುಂದಿನ ಕಥೆ ತಿಳ್ಕೊಳ್ಳೋಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಹಾಗೂ ಕೇಳಿ ಸ್ವಾತಿ ನಕ್ಷತ್ರ.